ಸೊ ಇದೇ ನಮ್ಮದು ಕೃಷಿ ಹೊಂಡ. ಸೊ ನಾ ಈ ವಿಡಿಯೋನ ಸಪ್ರೇಟಾಗಿ ಮತ್ತೆ ಮಾಡ್ತೀನಿ. ಸೊ ಎಷ್ಟು ಉದ್ದ ಅಗಲ ಎಷ್ಟಿದೆ, ಎಷ್ಟು ಸಬ್ಸಿಡಿ ಎಷ್ಟು ಬರುತ್ತೆ, ಸೊ ನಾವಿನ್ನು ಎಕ್ಸ್ಟ್ರಾ ತುಂಬ ಆಳ ತೆಗಿಸ್ಬೇಕಂದ್ರೆ ಎಷ್ಟು ಬರುತ್ತೆ ಎಲ್ಲನೂ ಸಪ್ರೇಟಾಗಿ ಒಂದು ಕೃಷಿ ಹೊಂಡದ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು. ಸೊ ನೀವು ಇವಾಗ ನೋಡ್ತಿದ್ದೀರ ನಮ್ಮದು ಅಡಿಕೆ ತೋಟ. ಇದು ಅರೌಂಡ್ 1.5 ಎಕರೆ ಏನೋ ಇದೆ. ಸೊ ಎಕ್ಸಾಕ್ಟ್ ಕೊರೋನಾ ಟೈಮಲ್ಲಿ, ಸೊ ಕೊರೋನಾ ಇದ್ದಾಗ ನನಗೆ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿದ್ದೆ. ಸೊ ಆ ಟೈಮಲ್ಲಿ ಹಚ್ಚಿದ್ದು ಸತತ 6-7 ವರ್ಷದ ಪರಿಶ್ರಮ. ಸೊ ಇವಾಗ ನೋಡ್ಬೋದು ನೀವು, ಇವಾಗ ಆಲ್ಮೋಸ್ಟ್ ಒಂದು 60-70% ಗಿಡ ಎಲ್ಲ ಅಡಿಕೆ ಬಿಡ್ತಾ ಇದೆ. ಸೊ ನಾವು ಆಲ್ಮೋಸ್ಟ್ 6 ವರ್ಷದಿಂದ ಏನೂ ಇನ್ಕಮ್ ಇಲ್ಲ, ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿದ ಥರನೂ ಆಗಿದೆ. ನೋಡಬೇಕು ಇನ್ಮೇಲಾದರೂ ಏನಾದ್ರು ಇನ್ಕಮ್ ಬರುತ್ತಾ ಅಂತ. ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಸೊ ನಾವು ಗಿಡಕ್ಕೆ ಏನಂದರೆ ಜಾಸ್ತಿ ಸರ್ಕಾರಿ ಗೊಬ್ಬರ ಯಾವುದು ಕೆಮಿಕಲ್ ಅಂತ ಯಾವುದು ಜಾಸ್ತಿ ಸ್ಪ್ರೇ ಮಾಡಿಲ್ಲ. ಸೊ ನೋಡ್ಬೋದು ಇಲ್ಲಿ ನೀವು. ಸೊ ನಾವು ಗೊಚ್ಚು ಹಾಕ್ಸಿದ್ದೀವಿ. ಗೊಚ್ಚು ಬಿಟ್ಟರೆ ಸಗಣಿ ಗೊಬ್ಬರ ಬರುತ್ತಲ್ವ, ಸೊ ಅದನ್ನು ಹಾಕ್ತೀವಿ. ಸೊ ಆಲ್ಮೋಸ್ಟ್ ಅಷ್ಟೇ. ಬಿಟ್ಟರೆ ನಾವು ಡ್ರಿಪ್ ಮಾಡಿದ್ದೀವಿ ನೋಡಿ. ಡ್ರಿಪ್ ಅಂದರೆ ನಮಗೆ ನೀರು ಮೇಂಟೈನ್ ಆಗೋದಿಲ್ಲ. ಸೊ ನಮ್ಮ ಕಡೆ ಎಲ್ಲ ಬೇಸಿಗೆ ಬಂದರೆ ನೀರು ತುಂಬ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ ಮೂಲಕ ನೀರು ಹೋಗುತ್ತೆ. ಸೊ ಡ್ರಿಪ್ಪಿಂದು ಒಂದು ಶಾರ್ಟ್ ವಿಡಿಯೋ ಇದೆ. ಸೊ ನೋಡ್ಬೋದು ನೀವು ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ ಅದನ್ನ. ಸೊ ನಿನ್ನೆ ಮೊನ್ನೆ ಈ ಕಡೆ ಮಳೆ ಬಂದಿದೆ, ಹಾಗಾಗಿ ಜೋಳ ನೋಡಿ ನೀವು, ಜೋಳ ಎಲ್ಲ ಬಿದ್ದುಬಿಟ್ಟಿದೆ ಇವಾಗ. ಸೊ ಸ್ಟ್ರೇಟ್ ಆಗಿರಬೇಕಾಗಿರೋದೆಲ್ಲ ಬಿದ್ದುಬಿಟ್ಟಿದೆ. ಸೊ ಇದೇ ನಮ್ಮದು ಬೋರು. ಸೊ ಇದು ಮೋಸ್ಟ್ ಒಂದು 8 ವರ್ಷ ಆಯಿತು ಬೋರ್ ಹೊಡಿಸಿ ನಾವು. ಸೊ 350 ಅಡಿ ಇಳಿಸಿದ್ದೀವಿ. ಸೊ ಇದರಿಂದನೇ ಎಲ್ಲ ಮೇಂಟೈನ್ ಆಗ್ತದೆ. ನೀರು ತುಂಬ ಚೆನ್ನಾಗಿ ಬಂದಿದೆ. ಇದು ಬಾಳೆ ಗಿಡ ನೋಡಿ. ಬಾಳೆ ಗಿಡ ಜಸ್ಟ್ ನಾವು ಏನು ಬೇರನ್ನ ಕಡ್ದು ಹಂಗೆ ಬಿಸಾಕಿದ್ದು ಸೈಡಿಗೆ. ಸೊ ಅದೇ ಇವಾಗ ಎಷ್ಟು ಚಂದ ಬಿಟ್ಟಿದೆ ನೋಡಿ ಗೊನೆ ಎಲ್ಲ. ಇದು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರದ್ದು ಹೊಲ. ಸೊ ಅವರು ಇವಾಗ ನಮಗಿಂತ ಸ್ವಲ್ಪ ಲೇಟಾಗಿ ಅಡಿಕೆ ಹಚ್ಚಿದ್ದು. ಸೊ ಹಾಗಾಗಿ ಚಿಕ್ಕ ಗಿಡ ಬಂದಿದೆ. ಸೊ ಅವರು ಇವಾಗ ಶುಂಠಿ ಹಾಕೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ನಮ್ಮದು ನಿನ್ನೆ ಮಳೆ ಗಾಳಿಗೆಲ್ಲ ಬಿದ್ದೇ ಬಿಟ್ಟಿದೆ ಇದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ.